ಎಲವೋ ಮಟ್ಟಿಯ ಮದನದರ್ಭೆಯ ತಿಲದ ಮನ್ಮಥ ವಿಮಲಧೋತ್ರದ ತಳಿರುಗಾಸೆಯ ಕಾಮ ಕೃಷ್ಣಾಜಿನದ ಕಂದರ್ಪ ನಳಿನ ಮುಖಿಯನು ವರಿಸು ಬಾನಿನಗಳವಡ್ಡುವ ನೆಲೆಯಕ್ಕ ಕೇಳವು ತಲೆ ಬಿಡಿವೆ ವಾವ್ ನೋಡು ಎಂದರು ನಗುತ್ತ ಚಪಲೆಯರು. ಅದೇ ಹಲಾಯುಧ ನೋಡು ವಿಪ್ರೌಘದಲ್ಲಿ ಪಾರ್ಥನ ಬರವು ಮೇಘದ ಹೊದರುಗಳ ಹರಿದಶ್ವನಂತಿರೆ ವಿಪ್ರವೇಶದಲ್ಲಿ ವಿದಿತವೇ ವಸುದೇವನಾಣೆಂದುದಕ್ಕೆ ತಪ್ಪದಲೈ ಸಭಾ ಮಧ್ಯದಲ್ಲಿ ಬರುತ್ತಿರ್ಪಾತನರ್ಜುನನೆಂದನ್ ಅಸುರಾರಿ ಜನಪನೋ ಭೀಮಾದಿಗಳು ತಜ್ಜನನಿಯೋ ತಾವೆಲ್ಲ ಭೂಸುರ ಜನದ ಸಾಮೀಪ್ಯದಲ್ಲಿ ಸಭೆಯೊಳಗಿರ್ದರೆನೆ ಕೇಳ್ದು ನಿನಗಿದೆಂತವರಿವರ ತವರಾಗಿನ ಮನೆಗೆ ತಪ್ಪಿದರೆಂತು ಶಿವನೀ ನೆನಿತು ಮಾಯಾ ಸಿದ್ಧನೆಂದನು ನಗುತ ಬಲರಾಮ. ಅವನಿಪತಿ ಕೇಳಿತ್ತಲೇ ಪಾರ್ಥಿವರ ಪರಿಹಾಸವನು ಕಾಂತ ನಿವಹದಲ್ಲಿ ನಿಬ್ಬರದ ನುಡಿಗಳ ಮಹೇಸುರರ ವಿವಿಧ ಕಟು ಮಧುರೋಕ್ತಿ ವಿನ್ಯಾಸವನು ಕೇಳುತ್ತ ಮುಗುಳು ನಗೆಯಲಿ ನವಮದ ದ್ವಿಪಗತಿಯ ಗರುವಾಯಿಯಲಿ ನಡೆತಂದ ಇವನಗತಿ ಮುಖಚೇಷ್ಟೆ ಭಾವೋತ್ಸವ ವಿಲಾಸವುಪೇಕ್ಷೆ ಭರವಂಗವಣೆಗರುವಿಕೆ ಗಮಕ ಭಾವವ ಭೀತಿ ಭುಲ್ಲವಣೆ ಇವನ ವಿಮಲ ಕ್ಷತ್ರ ವಿಕ್ರಮವಿವನ ಕೊಂಡೆಯೊತನವಿವೆ ಸಾಕಿವನು ಘಾಟದ ವೀರನೆಂದರು ವೀರರರ್ಜುನನ ಬರುತ ಭೀಷ್ಮದ್ರೋಣ ಕೃಪರಿಂಗೆರಗಿದನು ಮನದೊಳಗೆ ಯಾದವರ ರಸಹಂತಿಯ ಹರಿಯನಭಿವಂದಿಸಿದ ನಕ್ಷಿಯಲಿ ಸುರಪತಿಗೆ ಗುಹ ಗಣಪ ದಿಕ್ಪಾಲರಿಗೆ ರುದ್ರಾದಿತ್ಯ ವಸುಮುಖ್ಯರಿಗೆ ಮಣಿದನು ಬಂಧನಕ್ಕದ ಚಾಪವಿದ್ದೆಡೆಗೆ. ಸಖಿಯರು ನಗುತ್ತಾ ಎಲವೋ ವಿಭೂತಿಯ ಮದನ ದರ್ಭೆ ಎಳ್ಳುಗಳ ಮನ್ಮಥ ಶುಭ್ರ ವಸ್ತ್ರವನ್ನು ಕಚ್ಚೆ ಹಾಕಿ ಉಟ್ಟ ಕಾಮ ಕೃಷ್ಣಾಜಿನವನ್ನು ಹಿಡಿದ ಕಂದರ್ಪ ಈ ಕಮಲಮುಖಿ ದ್ರೌಪದಿಯನ್ನು ಕೈ ಹಿಡಿಯಲು ಬಾ. ಅಕ್ಕ ದ್ರೌಪದಿ ನಿನಗೆ ಸರಿಯಾದ ವರನಿವನು, ನಿನ್ನ ತಲೆಯನ್ನು ಅವನ ಕಡೆಗೆ ತಿರುಗಿಸುವೆವು ನೋಡು ಎನ್ನುತ್ತಾ ಜೋರಾಗಿ ನಕ್ಕರು. ಆಗ ಕೃಷ್ಣನು ಬಲರಾಮನಿಗೆ ಬರುತ್ತಿರುವ ಅರ್ಜುನನನ್ನು ತೋರಿಸಿ, ಬಲರಾಮ, ಬ್ರಾಹ್ಮಣರ ಗುಂಪಿನಿಂದ ಮೋಡಗಳನ್ನೊಡೆದು ಬರುವ ಸೂರ್ಯನಂತೆ ಬ್ರಾಹ್ಮಣ ವೇಷದಲ್ಲಿ ಅರ್ಜುನನು ಬರುವುದನ್ನು ನೋಡು. ನಾನು ತಂದೆಯಾದ ವಸುದೇವನ ಮೇಲೆ ಆಣೆ ಮಾಡಿದ್ದುದು ಎಂದಿಗೂ ತಪ್ಪುವುದಿಲ್ಲ. ಸಭೆಯ ಮಧ್ಯದಲ್ಲಿ ಬರುತ್ತಿರುವವನು ಅರ್ಜುನ ಎಂದನು. ಬಲರಾಮನು, ಹಾಗಾದರೆ ಧರ್ಮರಾಯ, ಭೀಮ, ಕುಂತಿ ಮೊದಲಾದವರೆಲ್ಲಿ ಎಂದು ಕೇಳಿದನು. ಕೃಷ್ಣನು, ಬ್ರಾಹ್ಮಣರ ಮಧ್ಯೆ ಕುಳಿತಿದ್ದಾರೆ ಎಂದನು. ಆಗ ಬಲರಾಮನು, ಇವರು ಅರಗಿನ ಮನೆಯ ಬೆಂಕಿಯಿಂದ ಹೇಗೆ ತಪ್ಪಿಸಿಕೊಂಡರು? ಇದು ನಿನಗೆ ಹೇಗೆ ಗೊತ್ತಾಯಿತು? ಶಿವ, ನೀನು ಎಂತಹ ಮಾಯಾಸಿದ್ಧ ಎಂದನು. ರಾಜ, ಕೇಳು. ಈ ಕಡೆಗೆ ರಾಜರ ಅಪಹಾಸ್ಯದ ಮಾತುಗಳು, ಹೆಂಗಳೆಯರ ಕಠೋರವಾದ ನುಡಿಗಳು, ಬ್ರಾಹ್ಮಣರ ಕಟುವಾದ ಮತ್ತು ಮಧುರವಾದ ಮಾತುಗಳನ್ನು ಕೇಳುತ್ತಾ ಅರ್ಜುನನು ಮದಿಸಿದ ಆನೆಯ ಮರಿಯಂತೆ ಗಂಭೀರವಾಗಿ ಬಿಲ್ಲು ಇದ್ದ ಕಡೆಗೆ ನಡೆದು ಬಂದನು. ಸಭೆಯಲ್ಲಿದ್ದ ವೀರರು ಅರ್ಜುನನನ್ನು ನೋಡಿ, ಇವನು ಬರುವ ನಡೆ, ಮುಖಭಾವ, ಅದರಲ್ಲಿರುವ ಉಲ್ಲಾಸ, ಬಿಲ್ಲಿನ ಬಗ್ಗೆ ತೋರಿಸುತ್ತಿರುವ ಉಪೇಕ್ಷೆ, ಜೋರು, ದೇಹರಚನೆ, ಗಾಂಭೀರ್ಯ, ನಿರ್ಭೀತಿ, ದೋಷರಹಿತವಾದ ಕ್ಷಾತ್ರಶಕ್ತಿ, ದರ್ಪ ಇವುಗಳನ್ನು ನೋಡಿದರೆ ಸಾಕು, ಇವನು ಮಹಾವೀರ ಎಂದರು. ಅರ್ಜುನನು ಬಿಲ್ಲಿನ ಕಡೆಗೆ ಬರುತ್ತಾ ಭೀಷ್ಮ, ದ್ರೋಣ, ಕೃಪರಿಗೆ ಮನದಲ್ಲಿಯೇ ನಮಸ್ಕರಿಸಿದನು. ಶ್ರೀಕೃಷ್ಣನನ್ನು ಕಣ್ಣಿನ ನೋಟದಿಂದಲೇ ವಂದಿಸಿದನು. ದೇವೇಂದ್ರ, ಸ್ಕಂದ, ಗಣಪತಿ, ದಿಕ್ಪಾಲಕರು, ರುದ್ರರು, ಆದಿತ್ಯರು, ವಸುಗಳು ಇವರಿಗೆ ನಮಸ್ಕರಿಸಿ ಆ ಮಹಾಧನುಸ್ಸಿನ ಕಡೆಗೆ ಬಂದನು.